ಸರ್ ನಮ್ಮದು ದೊಣ್ಣೆ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕುಷ್ಕ, ಕಬಾಬು, ಲೆಗ್ ಪೀಸು, ಲಾಲಿಪಾಪು, ಚಿಕನ್ ಫ್ರೈ, ಗುಂಟೂರು ಚಿಕನ್ನು, ಮಟನ್ ಫ್ರೈ, ಬೋಟಿ, ಎಗ್ ಬೋಟಿ, ಚಿಲ್ಲಿ ಚಿಕನ್ನು, ಲೆಮನ್ ಚಿಕನ್ನು, ಪರೋಟ, ಮುದ್ದೆ, ಆಮ್ಲೆಟು, ಎಗ್ ಬುರ್ಜಿ, ಎಗ್ ರೈಸು, ಒಂದು 40-60 ಐಟಮ್ ಇದೆ. ಪರೋಟಾಗೆ ಬೋಟಿ ತೊಗೊಂಡಿದ್ದೀವಿ, ಮತ್ತು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಆ್ಯಂಡ್ ಆಲ್ಸೋ ಚಿಕನ್ ಕಬಾಬ್ ಇರಲೇಬೇಕು. ಗುಂಟೂರು ಚಿಕನ್ ಇದೆ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಅಪ್ಪಾಜಿ ದೊಣ್ಣೆ ಬಿರಿಯಾನಿ ಅಂತ ಒಂದು ಹೋಟ್ಲಿಗೆ ಬಂದಿದ್ದೀವಿ. ಸೊ ಲೊಕೇಶನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಪೈಪ್ ಲೈನ್ ರೋಡ್, ಚೌಡೇಶ್ವರಿ ನಗರ್, ಲಗ್ಗೆರೆ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ ಸಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ಔಟ್ ಮಾಡಿ. ಅಂಡ್ ಇಲ್ಲಿ ಪಾರ್ಕಿಂಗ್ ನೋಡೋಕೆ ಹೋದ್ರೆ ಒಂದು 2 ವೀಲರ್ ಒಂದು 4 to 5 ಆರಾಮಾಗಿ ನಿಲ್ಲಿಸಬಹುದು ನೀವು. ಸೊ 2 ವೀಲರ್ ಪಾರ್ಕಿಂಗ್ ಫೆಸಿಲಿಟೀಸ್ ಇದೆ. ಕಾರ್ ಪಾರ್ಕಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ನೋಡ್ಕೊಂಡು ಬನ್ನಿ. ಸೊ ಇಳಗೊಳಗೆ ಹೋಗ್ಬಿಟ್ಟು ಬಿಸಿ ಬಿಸಿ ನಾಟಿ ಸ್ಟೈಲ್ ಊಟನೆಲ್ಲ ಟ್ರೈ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ಅಲ್ಲೇ ಇದು ಏಪ್ರಿಲಲ್ಲಿ ಶುರುವಾಯಿತು. ಓಕೆ, 9 ತಿಂಗಳಾಗ್ತೈತೆ. ಸೊ ಹೋಟೆಲ್ ಹೆಸರು ಏನು ಸ್ಪೆಷಲ್ ಆ್ಯಕ್ಚುಲಿ? ಇದು ಅವರಪ್ಪ ಕಷ್ಟಪಟ್ಟಿದ್ರು, ಅವಾಗಿಂದ ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟಿದ್ದಾರೆ, ದುಡಿತಾನೆ ಇದ್ದಾರೆ. ಅದಕ್ಕೋಸ್ಕರ ಅವ್ರ ಅಪ್ಪನ ಹೆಸರು ಇರಬೇಕು ಅಂತ ಅವ್ರ ಅಪ್ಪನ ಹೆಸರಲ್ಲಿಗೆ ಮಾಡ್ತಾಯಿದ್ದಾರೆ. ಒಂದು ಚಿಕನ್ ಸೆಂಟ್ರ್ ಬೇರೆ ಓಪನ್ ಮಾಡಿದ್ದಾರೆ, ಅದಕ್ಕೂ ಅಪ್ಪಾಜಿ ಚಿಕನ್ ಸೆಂಟ್ರ್ ಅಂತಲೇ ಇಕ್ಕಿದ್ದಾರೆ. ಇದಕ್ಕೂ ಅದಕ್ಕೆ ಅಪ್ಪಾಜಿ ಅಂತಲೇ ಬ್ರ್ಯಾಂಡಾಗಿರಲಿ ಅಂತ ಒಂದು ಅಪ್ಪಾಜಿ ಅಂತಲೇ ಏನು ಬೇಕಾದ್ರೂ ಏನೇ ಸ್ಟಾರ್ಟ್ ಮಾಡ್ತಾಯಿದ್ರು ಅಪ್ಪಾಜಿ ಅಂತಲೇ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಸರ್ ನಮ್ಮದು ದೊಣ್ಣೆ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕುಷ್ಕ, ಕಬಾಬು, ಲೆಗ್ ಪೀಸು, ಲಾಲಿಪಾಪು, ಚಿಕನ್ ಫ್ರೈ, ಗುಂಟೂರು ಚಿಕನ್ನು, ಮಟನ್ ಫ್ರೈ, ಬೋಟಿ, ಎಗ್ ಬೋಟಿ, ಚಿಲ್ಲಿ ಚಿಕನ್ನು, ಲೆಮನ್ ಚಿಕನ್ನು, ಪರೋಟ, ಮುದ್ದೆ, ಆಮ್ಲೆಟು, ಎಗ್ ಬುರ್ಜಿ, ಎಗ್ ರೈಸು, ಒಂದು 40-60 ಐಟಮ್. ಸೂಪರ್ ಸರ್. ಟೈಮಿಂಗ್ಸ್ ಬಗ್ಗೆ ತಿಳಿಸ್ಕೊಟ್ಟಿದೆ ಸರ್. ಇದು ಬೆಳಗ್ಗೆ 9 ಗಂಟೆಯಿಂದ ನೈಟ್ 12 ಗಂಟೆ. ಅಡ್ರೆಸ್ ಸರ್ ಇದು ಪೈಪ್ ಲೈನ್ ರೋಡು, ತುಂಬೂರು ಕಡೆಗೆ ಹೋಗೋದು, ಚೌಡೇಶ್ವರಿ ನಗರ, ಲಗ್ಗೆರೆ. ಸೂಪರ್ ಸರ್. ಇದೇ ಥರ ನೀವು ಬಿಸ್ನೆಸ್ ಚೆನ್ನಾಗಿ ನಡೀನಿ ಅಂತ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂಡ್ ಬೆಸ್ಟ್. ಥ್ಯಾಂಕ್ ಯು ಸರ್. ಸೊ ಇವಾಗ ನಮ್ಮ ಹತ್ರ ಪರೋಟಾಗೆ ಬೋಟಿ ತೊಗೊಂಡಿದ್ದೀವಿ, ಮತ್ತು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಆ್ಯಂಡ್ ಆಲ್ಸೋ ಚಿಕನ್ ಕಬಾಬ್ ಇರಲೇಬೇಕು. ಸೊ ಚಿಕನ್ ಕಬಾಬ್ ಇದೆ, ಗುಂಟೂರು ಚಿಕನ್ ಇದೆ. ಸೊ ಫಸ್ಟು ಪರೋಟನ ಟೇಸ್ಟ್ ಮಾಡೋಣ. ಸೊ ಪರೋಟ ಯೂಸ್ ನೋಡೋಕೆ ಇದು ಪರೋಟನು ಫೇಮಸ್ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬೋಟಿ ಗೊಜ್ಜು ತೊಗೊಂಡಿದ್ದೀವಿ, ಥರ ಬೋಟಿ ಮಸಾಲ ಥರ. ಸೊ ಕರೆಕ್ಟಾಗಿ ತೊಗೊಂಡು ಸೈಡಿಗೆ ನೋಡಿ ಬೋಟಿನ ತೊಗೋತೀನಿ, ತಗೊಂಡು ಒಳ್ಳೆ ಟಿಪ್ ಮಾಡ್ಕೊಂಡು ಒಂದು ಬೈಟು. ಪರೋಟಾಗೆ ಬೋಟಿ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬೇಕು. ಜಾಸ್ತಿ ಈರುಳ್ಳಿ ಎಲ್ಲ ಬಳಸಿದ್ದಾರೆ, ಸೂಪರ್ ಟೇಸ್ಟ್ ಕೊಡ್ತಾಯಿದೆ. ಲೈಟಾಗಿ ಆ ಪೆಪ್ಪರ್ ಮಸಾಲ ಹಾಕಿ ಮಾಡಿರೋದಕ್ಕೆ ಆ ಪೆಪ್ಪರ್ದೊಂದು ಪೆಪ್ಪರ್ದೊಂದು ಟೇಸ್ಟ್ ಸಿಗ್ತದೆ. ಪರೋಟ ತೊಗೊಂಡ್ರೆ ಅವ್ರದ್ದೇ ಒಂದು ತಿಕ್ ಗ್ರೇವಿ ಕೊಡ್ತಾರೆ. ಬಟ್ ಯೂಶ್ಲಿ ಬೋಟಿ ತೊಗೊಂಡ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ಮೆಣಸಿನ್ಕಾಯ್ದು ಫ್ಲೇವರ್ಸ್ ಎಲ್ಲ ಸಕ್ಕತ್ತಾಗಿ ಗೊತ್ತಾಗುತ್ತೆ ನಮಗೆ. ಒನ್ ಆಫ್ ದಿ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಅವ್ರು ಕೂಡ ಸೇರೋನು ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಅವ್ರು ಕೂಡ ಕಬಾಬ್ನ ಟ್ರೈ ಮಾಡೋಣ. ಸೊ ಕಬಾಬ್ ಇಲ್ಲಿದೆ. ಸೊ ಕಬಾಬ್ನ ಹಂಗೆ ಬ್ರೇಕ್ ಮಾಡಿದ್ರೆ ಕೈಂಡ್ ಆಫ್ ಆ್ಯಂಡ್ ಬೋನ್ ಪೀಸ್ ಇರೋ ಥರ ಇದೆ. ಹಂಗೆ ಒಂದು ಬೈಟ್ ಹೋಗೋಣ. ಹಂಗೆ ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿದೆ, ಬಟ್ ನಾನು ಸ್ವಲ್ಪ ಫ್ರೆಶ್ ಸಿಕ್ಕರೆ ಏನೋ ಚೆನ್ನಾಗಿರ್ತಿದೆ. ಲೈಕ್ ಆಲ್ಮೋಸ್ಟ್ ಆಲ್ ಬೋನ್ ಪೀಸಸ್ ಥರನೇ ಇದೆ. ಆಲ್ಮೋಸ್ಟ್ ಆಲ್ ಎಲ್ಲ ಪೀಸಸ್ಸು ನೋಡೋಕೆ ಲೈಕ್ ಬೋನ್ ಪೀಸಸ್ ಇರೋದಕ್ಕೆ ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲ ಅಂದರೆ ಚೆನ್ನಾಗಿರೋದು. ಏನೇ ತೊಗೊಂಡ್ರು ಆಲ್ಮೋಸ್ಟ್ ಆಲ್ ಬೋನ್ ಪೀಸಸ್ಸು. ಲೈಕ್ ಯೂಶ್ಲಿ ಒಂದು ಫ್ರೆಶ್ ಒಂದು ಮಾಂಸ ಸಿಕ್ಕರೆ ಒಂದು ಮಜಾ ಸಿಗುತ್ತಲ್ಲ. ಟೇಸ್ಟ್ ಅಂತೂ ಸಗದಾಗಿದೆ. ಲೈಕ್ ಆ ಮಸಾಲ ಸಲ ಹಾಕಿ ಪರ್ಫೆಕ್ಟಾಗಿ ಮಾಡಿದ್ದಾರೆ. ಬಟ್ ಏನಂತ ಹೇಳಿದ್ರೆ ಮೀಟ್ ಕ್ವಾಲಿಟಿಗೆ ಒಂದು ಫ್ರೆಶ್ ಸಿಗಬೇಕು. ಬರೀ ಬೋನ್ ಇದ್ದರೆ ಬೋರ್ ಹೊಡ್ಬಿಡುತ್ತೆ. ಪಕ್ಕದಲ್ಲಿ ಗುಂಟೂರು ಚಿಕನ್ ಇದೆಯಲ್ಲ, ಸೊ ಗುಂಟೂರು ಚಿಕನ್ನ ಟ್ರೈ ಮಾಡೋಣ. ಸೊ ದೊಡ್ಡ ಪೀಸಸ್ಸು. ಸೊ ಇದನ್ನು ಬ್ರೇಕ್ ಮಾಡಿದ್ರೆ ಇದನ್ನು ಸಾಫ್ಟಾಗಿ ಬ್ರೇಕ್ ಆಗ್ತಿದೆ. ಗುಂಟೂರು ಚಿಕನ್ ಫಾಸ್ಟ್ ಮೂವಿಂಗ್ ಅಂತ ಹೇಳಿದ್ರು. ಗುಂಟೂರು ಚಿಕನ್ ಅಂತೂ ಚಿಂದಿ ಆಗಿದೆ. ನನಗೆ ಮಾಸ್ಟರ್ ಟ್ರೈ ಥರ ಇದೆ. ಬಿಕಾಸ್ ಸಾಫ್ಟ್ ಆ್ಯಂಡ್ ಟೆಂಡರ್ ಪೀಸಸ್ ನೋಡಿ. ಈ ಥರ ಪೀಸಸ್ ನೋಡ್ಬಿಟ್ಟು ಕಬಾಬ್ಗೆ ಹಾಕಿದ್ರೆ ಚಿಂದಿ ಆಗ್ತಿರ್ತಿತ್ತು. ಜಾಸ್ತಿ ಫ್ರೆಶ್ ಸಿಗ್ತದೆ. ಮತ್ತು ಮಸಾಲಾಸು ಕೂಡ ಒಳಗೆ ತನಕ ಇರ್ಕೊಂಡು ಚೆನ್ನಾಗಿದೆ. ಮತ್ತು ಮೇಲೆ ಕೂಡ ಆ ಗುಂಟೂರು ಚಿಲ್ಲಿ ಮೇಲೆ ಕೂಡ ಗೊತ್ತಾಗುತ್ತೆ. ಇದೊಂದು ಗ್ರೇವಿ ಥರ ನೀವು ಇನ್ ಕೇಸ್ ಬಿರಿಯಾನಿಗೆ ಆ ಥರ ಹಾಕೊಂಡು ಕಳ್ಸ್ಕೊಂಡು ತಿಂತಾ ಇರ್ಬೋದು. ಬಟ್ ಪರೋಟಾಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೂಪರಾಗಿದೆ. ಜಾಸ್ತಿ ಖಾರ ಇಲ್ಲ, ಚಿಲ್ಲಿ ಚಿಕನ್ ಥರ ಜಾಸ್ತಿ ಖಾರ ಇಲ್ಲ. ಒಂದು ಮೀಡಿಯಮ್ ಲೆವೆಲ್ ಸ್ಪೈಸಿಯಾಗಿ ಸೂಪರಾಗಿರುತ್ತೆ. ಸೊ ಇವಾಗ ನಮ್ಮ ಹತ್ರ ಚಿಕನ್ ಬಿರಿಯಾನಿ ಇದೆ, ಒಂದು ದೊಣ್ಣೆದಲ್ಲಿ ಕೊಡ್ತಾರೆ ನೋಡಿ. ಸೊ ಯೂಶ್ಲಿ ಚಿಕನ್ ಬಿರಿಯಾನಿಗೆ ಒಂದು ಹಾಫ್ ಬಾಯ್ಲ್ಡ್ ಎಗ್ ಕೂಡ ಕೊಟ್ಟಿರ್ತಾರೆ. ಲಾರ್ಜ್ ಇನ್ ಪೋರ್ಷನ್ ಅಂತಲೇ ಹೇಳ್ಬೋದು. ಸೊ ಒಂದು 2 to 3 ಪೀಸಸ್ ತನಕ ಇರುತ್ತೆ, 3 ಪೀಸಸ್ ತನಕನೂ ಇರುತ್ತೆ. ಸೊ ಇದನ್ನೆಲ್ಲ ಹಾಕ್ಕೊಂಡು ಟೇಸ್ಟ್ ಮಾಡೋಣ. ಸೊ ರೈಸು ನೋಡೋಕೆ ಹೋದರೆ ನಿಮಗೆ ಉದ್ರಾಗೆ ಬಂದಿದೆ ಗೈಸ್. ಸೊ ರೈಸ್ ಕ್ವಾಲಿಟಿ ನೋಡ್ಬೋದು ನೀವು. ಜೀರಾ ಸಾಂಬಾರು ರೈಸ್ ಯೂಸ್ ಮಾಡಿದ್ದಾರೆ. ಸೊ ಪೀಸ್ ಹೆಂಗೆ ಬ್ರೇಕ್ ಆಗ್ತಿದೆ ನೋಡಿ, ಸಾಫ್ಟಾಗಿ ಬ್ರೇಕ್ ಆಗ್ತಿದೆ. ಫಸ್ಟು ರೈಸ್ನ ಟ್ರೈ ಮಾಡಿಬಿಡ್ತೀನಿ. ರೈಸ್ ನೋಡಿ ಚೆನ್ನಾಗಿದೆ. ರೈಸ್ ನೋಡಿದ್ರೆ ಸಾಫ್ಟಾಗಿದೆ. ಯೂಸ್ ನೋಡಿದ್ರೆ ಜೀರಾ ಸಾಂಬಾರು ರೈಸ್ ಯೂಸ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಆ ಕ್ವಾಲಿಟಿ ನಮಗೆ ಸಿಗುತ್ತೆ. ಸೊ ದೊಣ್ಣೆ ಬಿರಿಯಾನಿ ಒಂದೊಂದು ಮಸಾಲ ಪರ್ಫೆಕ್ಟಾಗಿ ಒಂದು ಬಂಚ್ ಸಿಗ್ತಿದೆ. ಸೂಪರ್ ಅಂತಲೇ ಹೇಳ್ಬೋದು. ಸೊ ಪೀಸಸ್ಸು ನಾವು ನೋಡ್ಬೋದು ಸಖತ್ ಸಾಫ್ಟಾಗಿರುತ್ತೆ. ಸೊ ಗೈಸ್ ಇವಾಗ ನಮ್ಮ ಹತ್ರ ಮಟನ್ ಬಿರಿಯಾನಿ ಇದೆ. ಸೊ ಮಟನ್ ಬಿರಿಯಾನಿ ಹಾಕೊಬಿಡೋಣ. ಒಂದು ಫುಲ್ ಪೋರ್ಷನ್ನು ವಿತ್ ಒಂದು ಬಾಯ್ಲ್ಡ್ ಎಗ್ಗು.
ಮಟನ್ ಪೀಸಸ್ಸು ಒಳಗೆ ಹಂಗೆ ಗೊತ್ತಾಗುತ್ತೆ. ಸೊ ಇದನ್ನು ಕೂಡ ನೋಡೋಕೆ ಹೋದರೆ ರೈಸು ಅಷ್ಟೇ ಉದ್ರಾಗೆ ಬಂದಿದೆ. ಸೊ ಪೀಸು ನೋಡೋಕೆ ಹೋದರೆ ಬೆಂದಿದೆ ಸೊಗಲಾಗೆ ಬಂದಿದೆ. ಮಟನ್ ಬಿರಿಯಾನಿ ಲೈಟಿಗೆ ಸಟಲಾಗಿರೋ ಥರ ಇದೆ, ಬಟ್ ನನ್ನ ಚಿಕನ್ ಬಿರಿಯಾನಿ ತುಂಬಾ ಇಷ್ಟ ಆಯಿತು. ಫಸ್ಟ್ ಪ್ಲೇಟಲ್ಲೇ ತುಂಬ ಇಷ್ಟ ಆಗ್ಬಿಡ್ತು. ಮಟನ್ ಬಿರಿಯಾನಿ ಚೆನ್ನಾಗಿದೆ, ಬಟ್ ಇನ್ನೂ ಸ್ವಲ್ಪ ಒಂದು ಫ್ಲೇವರ್ ಇದ್ದಿದ್ರೆ ಇನ್ನೂ ಸೂಪರಾಗಿರೋದು. ಏನೋ ಒಂದು ಮಸಾಲ ಕಡಿಮೆ ಥರ ಇದೆ, ಬಟ್ ಯೂಶ್ವಲಿ ಚಿಕನ್ ಬಿರಿಯಾನಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿತ್ತು. ಮಟನ್ ಬಿರಿಯಾನಿ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಬಟ್ ನಾರ್ಮಲ್ ಆಗಿ ಯೂಶ್ವಲಿ ಒಂದು ಸಟಲಾಗಿ ಹೇಗಿರುತ್ತೆ ಬಿರಿಯಾನಿ ಆ ಥರ ಇದೆ. ಪೀಸಸ್ ನೋಡೋಕೆ ಹೋದರೆ ನಿಮಗೆ 3 to 4 ಪೀಸಸ್ ತನಕ ಕೊಡ್ತಾರೆ. ಪೀಸಸ್ ಸಕ್ಕತ್ತಾಗಿ ಬೇಯಿಸಿದ್ದಾರೆ. ಸೊ ಪೀಸಸ್ ಅಂತೂ ಸಾಫ್ಟ್ ಆಗಿದೆ, ಬೋನ್ ಪೀಸಸ್ ಇದಾಗ ಬರುತ್ತೆ. ಶುಭ ಚಿಕನ್ ವೆರೈಟೀಸಲ್ಲಿ ಚಿಂದಿ ಅಂತಲೇ ಹೇಳ್ಬೋದು. ಚಿಕನ್ ಧನ್ಯ ಬಿರಿಯಾನಿ ನನಗೆ ತುಂಬ ಇಷ್ಟ ಆಯಿತು. ಸೊ ನಾನು ಇನ್ನೊಂದ್ಸರಿ ಬಂದರೆ ಇಲ್ಲಿ ಸೊ ಪರೋಟಾಗೆ ಗುಂಟೂರು ಚಿಕನ್ ತೊಗೊಬಿಡ್ತೀನಿ ಅಥವಾ ಬೋಟಿ ತೊಗೋತೀನಿ, ಆರಾಮಾಗಿ ಬ್ಯಾಟಿಂಗ್ ಮಾಡ್ತೀನಿ. ಮತ್ತು ಚಿಕನ್ ಬಿರಿಯಾನಿ ಇದಿಷ್ಟು ನನಗೆ ತುಂಬ ಇಷ್ಟ ಆಯಿತು. ಬಟ್ ಲೈಕ್ ಮಟನ್ ಬಂದ್ಬಿಟ್ಟು ಸ್ವಲ್ಪ ಆ್ಯಾವ್ರೇಜ್ ಆಗಿತ್ತು. ಲೈಕ್ ಮಟನ್ ಬಿರಿಯಾನಿ ಒಂದು ಆ್ಯಾವ್ರೇಜ್ ಆಗಿತ್ತು. ಮತ್ತು ಚಿಕನ್ ಕಬಾಬ್ ಟೇಸ್ಟ್ ಚೆನ್ನಾಗಿತ್ತು, ಬಟ್ ಬೋನ್ ಪೀಸಸ್ ಹಾಕಿದ್ದಾರೆ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಲೈಕ್ ಬೇರೆ ಕಡೆ ಒಂದು ಒಳ್ಳೆ ದೊನ್ನೆ ಬಿರಿಯಾನಿ ಹುಡುಕ್ತಿರ್ತಾರಲ್ಲ ಚಿಕನಲ್ಲಿ, ಸೊ ಅವರ ಹತ್ರ ಎಲ್ಲ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಕ್ಯಾರಿ ಹೊಡಿತು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ದಿನೇಶ್. Bye.